ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 28. ನಾವು ಕಳೆದ ಅಧ್ಯಾಯದಲ್ಲಿ ವಿರೂಪಾಕ್ಷ ಅನ್ನೋರು ಹೇಗೆ 12 ವರ್ಷಗಳನ್ನ ಕಳೆದ್ರು, ತಮ್ಮ ಬಾಲ್ಯ ಜೀವನವನ್ನು ಹೇಗೆ ನಡೆಸಿದ್ರು, ಅವ್ರಿಗೆ ಭಾಸ್ಕರಾಚಾರ್ಯರು ವೇದೋಕ್ತ ರೀತಿಯಲ್ಲಿ ಉಪನಯನ ಹೇಗೆ ಮಾಡಿದ್ರು, ಇದನ್ನೆಲ್ಲ ತಿಳ್ಕೊಂಡಿದ್ದೀವಿ ಅಲ್ವಾ. ಈ ಅಧ್ಯಾಯದಲ್ಲಿ ಲೇಖಕರು ಏನರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ, ವಿಷ್ಣುವರ್ಧನನ ವಂಶವೃಕ್ಷ ದಿಗ್ವಿಜಯ ಯಾತ್ರೆ. ಸೂತರು ಶೌನಕಾದಿ ಮಹರ್ಷಿಗಳಿಗೆ ಹೇಳಿದ ರೀತಿಯಲ್ಲಿ ಸಾಲಂಕಾಯನರು ವೈಶ್ಯರಿಗೆ ಹೀಗೆ ಹೇಳತೊಡಗಿದರು. ಪೂರ್ವದಲ್ಲಿ ಚಿತ್ರಕಂಠನೆಂಬ ಗಂಧರ್ವನು ವೈಶ್ಯ ಶಾಪದಿಂದ ಚಂದ್ರವಂಶದಲ್ಲಿ ಜನಿಸಿದನು. ಆತನ ವಂಶ ವಿವರಣೆಯನ್ನು ಹೇಳುತ್ತೇನೆ, ಕೇಳಿರಿ. ಪೂರ್ವದಲ್ಲಿ ಯಾರು ಇಂದ್ರನನ್ನು ಜಯಿಸಿ ಅಗ್ನಿಹೋತ್ರನಿಗೆ ಖಾಂಡವನವನ್ನು ನೈವೇದ್ಯ ಮಾಡಿದರೋ, ಅಧಿಕ ಬಲದಿಂದ ಉತ್ತರ ಕುರುದೇಶಗಳನ್ನೂ ಸಕಲ ರಾಜ್ಯರನ್ನೂ ಜಯಿಸಿ ಧರ್ಮಜನಿಂದ ರಾಜಸೂಯ ಯಾಗ ಮಾಡಿಸಿದರೋ, ಧರ್ಮರಾಜನ ಆಜ್ಞೆಯಂತೆ ಚಿತ್ರಸೇನಾದಿ ಗಂಧರ್ವರನ್ನು ಶಬ್ದವೇದಿ ಬಾಣಗಳಿಂದ ಜಯಿಸಿ ದುರ್ಯೋಧನರನ್ನು ಬಿಡುಗಡೆ ಮಾಡಿದರೋ, ಇಂದ್ರನ ಪ್ರೀತ್ಯರ್ಥವಾಗಿ ಕಾಲಕೇಯಾದಿ ರಾಕ್ಷಸರನ್ನು ಏಕಾಂಗಿಯಾಗಿ ಜಯಿಸಿದರೋ, ಸ್ಥೈರ್ಯ ಇಂದ್ರಿಯ ನಿಗ್ರಹದಿಂದ ಈಶ್ವರನನ್ನು ಕುರಿತು ಘೋರ ತಪಸ್ಸನ್ನಾಚರಿಸಿ ಕಿರಾತರೂಪ ಧರಿಸಿದ ಈಶ್ವರನನ್ನು ಜಯಿಸಿ ಆತನಿಂದ ಶತ್ರವಿನಾಶಕಾರಿ ಪಾಶುಪಾತಾಸ್ತ್ರವನ್ನು ಯಾರು ಹೊಂದಿದರೋ, ವಿರಾಟ ದೇಶದಲ್ಲಿ ಗೋಗ್ರಹಣದಲ್ಲಿ ಏಕಾಂಗಿಯಾಗಿ ಕೌರವರನ್ನು ಓಡಿಸಿದರೋ, ಸಕಲ ಉಪನಿಷತ್ತುಗಳ ಅರ್ಥವೆನಿಸಿದ ದಿವ್ಯ ಮಂಗಳ ವಿಗ್ರಹವಾದ ವಾಸುದೇವನಂದನನನ್ನು ಸಾರಥಿಯನ್ನಾಗಿಸಿಕೊಂಡು ದುರ್ಜಯರಾದ ಕೌರವರನ್ನು ಯಾರು ಹತ ಮಾಡಿದರೋ, ಅಂತಹ ಅರ್ಜುನನಿಗೆ ಪುತ್ರನೆನಿಸಿ ಶ್ರೀಕೃಷ್ಣನಿಗೆ ಸೋದರಳಿಯನೆನಿಸಿ ಅಭಿಮನ್ಯುವು ಕೀರ್ತಿವಂತನಾದನು. ಅಭಿಮನ್ಯುವಿಗೆ ಪರೀಕ್ಷಿತನೆಂಬ ಮಗನಾದನು. ಯಾವ ರಾಜನು ಧಾರ್ಮಿಕರಲ್ಲಿ ಅಗ್ರೇಸರನೆನಿಸಿ ಪೃಥ್ವಿಯನ್ನು ಪಾಲಿಸುತ್ತಿರುವಾಗ ಕಲಿಪುರುಷನು ಹೆದರಿ ಓಡಿದನೋ, ಅಂಥ ಪರೀಕ್ಷಿತನಿಗೆ ಜನಮೇಜಯನೆಂಬ ಉತ್ತಮವಾದ ಮಗನು ಜನಿಸಿದನು. ಯಾವ ಜನಮೇಜಯನು ಮಹಾಭಾರತ ವೇದಶ್ರವಣವನ್ನು ಲೋಕದಲ್ಲೆಲ್ಲ ಪಸರಿಸಿದನೋ, ಅಂತಹ ಜನಮೇಜಯನಿಗೆ ಶತಾನಂದನೆಂಬ ಮಗನಾದನು. ಆ ಶತಾನಂದನ ಮಗನೇ ಕ್ಷೇಮನು. ಆ ಕ್ಷೇಮನ ಮಗನೇ ವೇದಮೂರ್ತಿ ವಿಜಯಾರ್ಥನು. ವಿಜಯಾರ್ಥನ ಮಗನೇ ವಿಷ್ಣುವರ್ಧನನು. ಆ ವಿಷ್ಣುವರ್ಧನನೇ ಕೈಲಾಸದಲ್ಲಿದ್ದ ಚಿತ್ರಕಂಠನೆಂಬ ಗಂಧರ್ವನು. ಆ ಗಂಧರ್ವನು ವೈಶ್ಯರ ಶಾಪದಿಂದ ಭೂಲೋಕದಲ್ಲಿ ವಿಜಯಾರ್ಥರಾಜನಿಗೆ ಮಗನಾಗಿ ಹುಟ್ಟಿ ವಿಷ್ಣುವರ್ಧನನೆಂಬ ಹೆಸರಿನಿಂದ ಯುವರಾಜನೆನಿಸಿ ಪ್ರಸಿದ್ಧನಾದನು. ಆತನು ಷಡಂಗ ಸಹಿತ ಸಕಲ ವೇದಗಳಲ್ಲಿಯೂ ಷಟ್ಶಾಸ್ತ್ರಗಳಲ್ಲಿಯೂ ಧನುರ್ವೇದಾದಿ 64 ವಿದ್ಯೆಗಳಲ್ಲಿಯೂ ವಿಶಾರದನಾದನು. ತದನಂತರ ಯೌವನವನ್ನು ಹೊಂದಿ ಅರ್ಬುದ ಸಂಖ್ಯದ ಮದಗಜಗಳೊಂದಿಗೆ ಸಮುದ್ರವನ್ನೇ ದಾಟಬಲ್ಲ ಅಶ್ವಗಳೊಂದಿಗೆ ಸಿಂಹ ಪರಾಕ್ರಮ ವೀರರಾದ ಲೆಕ್ಕವಿಲ್ಲದ ಮಹಾಭಟರೊಂದಿಗೆ ಜಯಶೀಲನಾದ ವಿಷ್ಣುವರ್ಧನನು ದಿಕ್ಕುಗಳನ್ನು ಗೆದೆಯಲು ನಿಶ್ಚಯಿಸಿ ಪಯಣಿಸಿದನು. ತನ್ನ ಕುಮಾರನಾದ ರಾಜರಾಜೇಂದ್ರನ ರತ್ನಮಯ ಪ್ರಾಕಾರದ ಪದ್ಮಶಯವೆಂಬ ಪಟ್ಟಣವನ್ನು ಚತುರಂಗ ಸೈನ್ಯ ಬಲದಿಂದ ಭದ್ರ ಮಾಡಿ ವಿಷ್ಣುವರ್ಧನನು ಪೂರ್ವ ದಿಕ್ಕಿಗೆ ವಿಜಯ ಯಾತ್ರೆಗಾಗಿ ಹೊರಟನು. ಬಲಗರ್ವಿತರಾದ ವಂಗದೇಶ ರಾಜರನ್ನೂ ಅಂಗದೇಶ ರಾಜರನ್ನೂ ಕಳಿಂಗದೇಶ ರಾಜರನ್ನೂ ಸಿಂಹಳ ದೇಶ ರಾಜರನ್ನೂ ತನ್ನ ಧನುಸ್ಸಿನಿಂದ ಪೊರೆ ಮಾಡುವ ಶರವರ್ಷದಿಂದ ನೋಯಿಸಿ ಎದುರಾಳಿ ರಾಜರ ಸಕಲ ಸೈನ್ಯಗಳನ್ನು ನಿಜಬಲ ಶೌರ್ಯದಿಂದ ಸೋಲಿಸಿ ಶ್ರೀಮಂತವಾದ ದುರ್ಗಗಳನ್ನು ಕೊಳ್ಳೆ ಹೊಡೆದು ಶರಣಾಗತರಾದ ರಾಜರನ್ನು ಪುನಃ ಪ್ರತಿಷ್ಠಾಪಿಸಿ ವಿಷ್ಣುವರ್ಧನನು ದಕ್ಷಿಣಕ್ಕೆ ಪಯಣಿಸಿದನು. ದಕ್ಷಿಣದಲ್ಲಿ ಚೋಳರಾಜರು, ಶಕ, ಪಾಂಡ್ಯ, ತುಂಡೀರ ದೇಶ ರಾಜರು ಮದಯುಕ್ತರಾದ ವನಚರ ಸೈನ್ಯಗಳೊಂದೊಡಗೂಡಿ ಯುದ್ಧ ಭೂಮಿಯಲ್ಲಿ ವಿಷ್ಣುವರ್ಧನನನ್ನು ಎದುರುಗೊಂಡರು. ಆ ಚೋಳ ದೇಶಾದಿರಾಜರ ಸೈನ್ಯಗಳಿಗೂ ವಿಷ್ಣುವರ್ಧನನ ಸೈನ್ಯಕ್ಕೂ ಕ್ಷೋಭಕಾರಕ ಯುದ್ಧವಾಯಿತು. ಆಗ ಮಹತ್ತರವಾದ ಬಿರುಗಾಳಿ ಎದ್ದಿತು. ಸೂರ್ಯನನ್ನು ನುಂಗುವ ರಾಹುವಿನಂತೆ 4 ಸಮುದ್ರಗಳನ್ನೂ ಕೆಸರು ಮಾಡಲು ಶಕ್ತಿಯುಳ್ಳ ಧೂಳಿ ಎಲ್ಲೆಡೆಗೆ ಪಸರಿಸಿತು. ವಿಷ್ಣುವರ್ಧನ ರಾಜನು ತನ್ನ ಶರವರ್ಷದಿಂದ ಭೂಮ್ಯಾಂತರಿಕ್ಷಗಳಲ್ಲಿ ಪ್ರಳಯ ಕಾಲ ರುದ್ರನಂತೆ ಸಿಂಹನಾದವನ್ನು ಮಾಡಿ ಪ್ರಳಯ ಮೇಘಗಳಂತೆ ಬಾಣದ ಮಳೆಯನ್ನು ಸುರಿಸಿದನು. ಅತಿ ಕ್ರೂರ ಸಿಡಿಲುಗಳಂತೆ ಸಹಿಸಲ ಸಾಧ್ಯವಾಗಿ ಸುರಿಯುತ್ತಿದ್ದ ಆತನ ಬಾಣಗಳಿಂದ ಶತ್ರು ಸೈನ್ಯದ ಕುದುರೆಗಳು ಸತ್ತವು, ಆನೆಗಳು ಛೇದಿಸಲ್ಪಟ್ಟವು, ರಥಗಳು ಪುಡಿಪುಡಿಯಾದವು, ಮಹಾವೀರ ಭಟರ ಕವಚಗಳು ತುಂಡ
ತುಂಡಾದವು. ಛತ್ರ ಚಾಮರಗಳು ಮುರಿದವು. ವೀರರು ನಾಲ್ದೆಸೆಗಳಿಗೆ ಓಡಿ ಹೋದರು. ಅನಂತರ ಆ ಚಕ್ರವರ್ತಿಗಳು ಭೀತಚಿತ್ತರಾಗಿ ವಿಷ್ಣುವರ್ಧನನ ಪಾದಗಳನ್ನು ಹಿಡಿದು ಅನರ್ಘ್ಯ ರತ್ನಾದಿಗಳಿಂದ ಪೂಜಿಸಿದರು. ಅನಂತರ ರಾಜರಿಂದೊಡಗೂಡಿದ ಜಯಶೀಲನಾದ ವಿಷ್ಣುವರ್ಧನನು ಪಶ್ಚಿಮ ದಿಕ್ಕಿಗೆ ಹೊರಟನು. ಆ ಪಶ್ಚಿಮ ದಿಕ್ಕಿನಲ್ಲಿ ಕಾಂಬೋಜ ದೇಶದ ರಾಜರನ್ನೂ, ಪಾರಸೀಕ ದೇಶ ರಾಜರನ್ನೂ, ಬರ್ಬರ ದೇಶ ರಾಜರನ್ನೂ, ನಿಷಾದರನ್ನೂ, ಪುಳಿಂದರನ್ನೂ, ಮ್ಲೇಚ್ಛರನ್ನೂ ಯುದ್ಧದಲ್ಲಿ ಜಯಿಸಿದನು. ವಜ್ರಾಯುಧ ತುಲ್ಯವಾದ ಯಮದಂಡ ಸಮಾನವಾದ ವಿಷ್ಣುವರ್ಧನನ ಬಾಣಗಳು ಅಶ್ವ, ರಥ, ಭಟ, ಗಜ ಸಮೂಹಗಳನ್ನು ಛೇದಿಸಿ ಕವಚ ಕಿರೀಟಗಳನ್ನು ಉರುಳಿಸಿ ಭಯೋತ್ಪಾದನೆ ಮಾಡುತ್ತಿರಲು ಪಶ್ಚಿಮ ದೇಶದ ರಾಜರು ತಮ್ಮ ಶಿರಸ್ಸುಗಳನ್ನು ಕಾಪಾಡಬೇಕೆಂದು ವಿಷ್ಣುವರ್ಧನನನ್ನು ಬೇಡಿಕೊಂಡರು. ಆಗ ವಿಷ್ಣುವರ್ಧನನು ಅವರ ಮೇಲೆ ದಯೆ ತೋರಿ ಅವರಿತ್ತ ಆನೆಗಳನ್ನು, ಕುದುರೆಗಳನ್ನು, ಮಣಿಗಳನ್ನು, ಸ್ವರ್ಣಾದಿ ಲೋಹಗಳನ್ನೂ ಕಪ್ಪವೆಂದು ಸ್ವೀಕರಿಸಿದನು. ನಂತರ ವಿಷ್ಣುವರ್ಧನನು ಉತ್ತರ ದಿಕ್ಕಿನ ಕುರುದೇಶದ ರಾಜರನ್ನೂ, ಪಾಂಚಾಲರನ್ನೂ, ಕೋಸಲರನ್ನೂ, ಅಗಸ್ತ್ಯ ಮಹಾಮುನಿಯು ಸಮುದ್ರದ ನೀರನ್ನು ಕ್ಷಣ ಮಾತ್ರದಲ್ಲಿ ಕುಡಿದಂತೆ ನಿರ್ನಾಮ ಮಾಡಿದನು. ಶರಣಾಗತರಾದ ರಾಜರಿಂದ ಒಪ್ಪಿಸಲ್ಪಟ್ಟ ಅಮೂಲ್ಯ ಸಂಪತ್ತನ್ನು ಹೇರಿಕೊಂಡು ತನ್ನ ಪಟ್ಟಣಕ್ಕೆ ಹಿಂದಿರುಗುತ್ತಿದ್ದ ವಿಷ್ಣುವರ್ಧನನು ಮಾರ್ಗ ಮಧ್ಯದಲ್ಲಿ ಸ್ವರ್ಣಮಯ ಪ್ರಾಕಾರಗಳಿಂದಲೂ, ರತ್ನಮಯ ಮಂದಿರಗಳಿಂದಲೂ, ಮಣಿಮಯ ತೋರಣಗಳಿಂದಲೂ ಅಲಂಕರಿಸಲ್ಪಟ್ಟು ಪಾತಾಳ ಸಮಾನವಾದ ಕಂದರದಿಂದ ಸುತ್ತುವರಿಯಲ್ಪಟ್ಟ ಆಕಾಶವನ್ನು ತಿವಿಯುತ್ತಿದ್ದ ಶಿಖರಗಳುಳ್ಳ ಸ್ಫಟಿಕ ಮಣಿಮಯ ಕೋಟಿ ಬುರುಜುಗಳಿಂದ ಪ್ರಕಾಶಿಸುತ್ತಿದ್ದ ಬಾಳೆ, ಮಾವು, ಸುರಹೊನ್ನೆ, ನಾರಿಂಜ, ಮದ್ದಿ, ಶ್ರೀಗಂಧ ಮುಂತಾದ ಗಿಡ ಮರಗಳಿಂದ ಕೂಡಿದುದೂ, ಸದಾ ಫಲಿಸಿ ಪುಷ್ಪಿಸಿ ಇರುತ್ತಿದ್ದ ನಂದನವನ ಸದೃಶ ಉದ್ಯಾನಗಳಿಂದ ಕೂಡಿದುದೂ, ಮಹಾತ್ಮರಾದ ವೈಶ್ಯಶ್ರೇಷ್ಠರ ನಿವಾಸಕ್ಕೆಂದು ವಿಶ್ವಕರ್ಮ ನಿರ್ಮಿತವಾದ ಪೆನುಗೊಂಡ ಪಟ್ಟಣವನ್ನು ಕಂಡನು. ಆ ವೈಶ್ಯರ ಪಟ್ಟಣವನ್ನು ನೋಡಿ ಆಶ್ಚರ್ಯಚಕಿತನಾಗಿ ಆ ಪಟ್ಟಣದ ದಾರಿಯಲ್ಲಿಯೇ ನಡೆದನು. ರಾಜಾಗಮನವನ್ನು ತಿಳಿದುಕೊಂಡು ಆತನ ದರ್ಶನಾಪೇಕ್ಷಿಗಳಾಗಿ ಜನರು ಬೀದಿಗಳಲ್ಲಿ ಪನ್ನೀರು ಚೆಲ್ಲಿ, ಮುತ್ತುಗಳಿಂದ ರಂಗೋಲೆ ಇಟ್ಟು, ರತ್ನಮಯ ಧ್ವಜಗಳನ್ನೇರಿಸಿ, ಮಣಿಮಯ ತೋರಣಗಳನ್ನು ಕಟ್ಟಿ ತಮ್ಮ ನಗರವನ್ನಲಂಕರಿಸಿ, ಕಸ್ತೂರಿ, ಪಚ್ಚಕರ್ಪೂರ, ಅಮೂಲ್ಯ ದಿವ್ಯ ವಸ್ತುಗಳನ್ನು, ನಾನಾ ವಿಧ ಕಾಣಿಕೆಗಳನ್ನು ರಾಜನಿಗೆ ಸಮರ್ಪಿಸಿ ಅಂಜಲಿಬದ್ಧರಾಗಿ, ಓ ಪ್ರಭು, ನಾವು ನಿಮ್ಮ ದರ್ಶನದಿಂದ ಕೃತಾರ್ಥರಾದೆವು. ನಿಮ್ಮ ಆಗಮನದಿಂದ ನಮ್ಮ ಪಟ್ಟಣವು ಪಾವನವಾಯಿತು. ತಮಗೆ ಸ್ವಾಗತ ಎಂದು ಪ್ರಾರ್ಥಿಸಿದರು. ಆಗ ಆ ವೈಶ್ಯೋತ್ತಮರಿಗೆ ಬರುವೆನು ಎಂದನು. ಆಗ ವೈಶ್ಯರು ಸಂತುಷ್ಟರಾಗಿ ಮಾರನೆಯ ದಿವಸ ರಾಜಾಗಮನವನ್ನು ಎದುರು ನೋಡುತ್ತಾ ರಾಜ ಸೇವೆಯಲ್ಲಿ ನಿರತರಾದರು. ನೋಡಿ, ವಿಷ್ಣುವರ್ಧನ ಪೆನುಗೊಂಡ ಪಟ್ಟಣಕ್ಕೆ ಯಾವ ರೀತಿ ಕಣ್ಣು ಹಾಕಿದ್ರು ಅಂತ ಇವಾಗ ನಾವು ತಿಳ್ಕೊಂಡಿದ್ದೀವಿ ಅಲ್ವಾ. ಇಲ್ಲಿಂದ ಮುಖ್ಯವಾದ ಪುಟಗಳು ಶುರು ಆದಂಗೆ ಸ್ನೇಹಿತರೆ. ನೋಡೋಣ ಮುಂದಿನ ಅಧ್ಯಾಯದಲ್ಲಿ ಲೇಖಕರೇನ್ರ ಬಗ್ಗೆ ಹೇಳ್ತಾರೆ ಅಂತ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ವಾಸವಿ.